ಸರಿಗಮಪ್ಪ ರಿಯಾಲಿಟಿ ಶೋನಲ್ಲಿ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡಂತವ್ರು ಪೃಥ್ವಿ ಭಟ್. ಹೌದು, ಪೃಥ್ವಿ ಭಟ್ ಅದ್ಭುತವಾದಂತ ಸಿಂಗರ್. ಇಲ್ಲಿಯ ತನಕ ಸಾಕಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಸರಿಗಮಪ್ಪ ಮುಗಿದ ಬಳಿಕ ಸಾಕಷ್ಟು ಕಡೆ ಪ್ರೋಗ್ರಾಮ್ ಕಾನ್ಸರ್ಟ್ ಗಳನ್ನ ಕೊಡಕ್ ಹೋಗ್ತಾರೆ. ಅದರಲ್ಲಿ ಪೃಥ್ವಿ ಭಟ್ ಅವರು ಕೂಡ ಭಾಗಿಯಾಗ್ತಿರ್ತಾರೆ. ತುಂಬಾನೇ ಹತ್ತಿರವಾಗಿರುವಂತವರು ಅರ್ಜುನ್ ಜನ್ಯ ಅವರಾಗಿರ್ಬೋದು, ಸೊ ಹಂಸಲೇಖ ಗುರುಗಳು, ಮತ್ತೆ ರಾಜೇಶ್ ಕೃಷ್ಣನ್ ಅವರು, ಈ ರೀತಿ ಎಲ್ಲ ತುಂಬಾನೇ ಕ್ಲೋಸ್ ಇರುವಂತವ್ರು. ಮತ್ತೆ ಅರ್ಜುನ್ ಜನ್ಯ ಅವರು ಕಾನ್ಸರ್ಟ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಬಹುಶಃ ಜಾಸ್ತಿ ಪೃಥ್ವಿ ಭಟ್ ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸಾಕಷ್ಟು ಕಡೆ ಆಡಿದ್ದಾರೆ ಅಂತ ಹೇಳ್ಬೋದು. ಅದ್ಭುತವಾದಂತ ಗಾಯಕಿ, ಅದ್ರಲ್ಲಿ ಎರಡು ಮಾತಿಲ್ಲ. ಇತ್ತೀಚೆಗಷ್ಟೇ ಇವರ ಒಂದು ಮದುವೆ ವಿಚಾರ ತುಂಬಾನೇ ಕಾಂಟ್ರವರ್ಸಿ ಟ್ರೆಂಡ್ ಕೂಡ ಆಗಿದೆ. ಯಾಕೆಂದ್ರೆ ಇವರು ದಿಢೀರ್ ಅಂತ ಮದುವೆ ಆಗ್ತಾರೆ. ಅದು ಅವರ ತಂದೆಗೆ ಇಷ್ಟ ಆಗೋದಿಲ್ಲ, ಲವ್ ಮ್ಯಾರೇಜ್ ಅನ್ನ ಮಾಡ್ಕೊಳ್ತಾರೆ. ಅದರಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಂತ ವ್ಯಕ್ತಿ ಅಭಿಷೇಕ್ ಅಂತ ಅವ್ರನ್ನ ಮದುವೆ ಆಗುವಂತದ್ದು ತಂದೆ ನಿರಾಕರಿಸ್ತಾರೆ. ಬಟ್ ಪೃಥ್ವಿ ಅವರು ಪ್ರೀತಿಸಿದಂತ ಕಾರಣ ಪತಿಯನ್ನ ಇದ್ದಾರೆ ಅಭಿಷೇಕ್ ಅವರನ್ನ ಕೈ ಹಿಡಿತಾರೆ. ತುಂಬಾ ಅನ್ಯೋನ್ಯವಾಗಿದ್ದಾರೆ. ಬಹಳಷ್ಟು ಪೃಥ್ವಿ ಅವರ ಒಂದು ಫೋಟೋ ವಿಡಿಯೋಗಳು ಕೂಡ ಬಹಳಷ್ಟು ಲೈಕ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಇವ್ರಿಗೂ ಕೂಡ ತುಂಬಾನೇ ಅಭಿಮಾನಿಗಳಿದ್ದಾರೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಹಾಡನ್ನು ಕೂಡ ಆಡ್ತಾರಲ್ಲ, ಸೊ ಹಾಗಾಗಿ ಎಲ್ರಿಗೂ ಕೂಡ ಇಷ್ಟ ಪೃಥ್ವಿ ಅವರು ತುಂಬಾ ಚೆನ್ನಾಗಿರುವಂತಹ ಒಂದು ದಂಪತಿ ಅಂತಾನೆ ಹೇಳ್ಬೋದು. ಜೋಡಿ ಕೂಡ ಚೆನ್ನಾಗಿದೆ, ಎಲ್ರಿಗೂ ಕೂಡ ಇಷ್ಟ ಆಗಿದೆ.